ಹಾಯ್ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಯ್ಸಳ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. KMF ಶಿಮುಲ್ ರಿಕ್ವೈರ್ಮೆಂಟ್ 2025 ಈ ಒಂದು ಹುದ್ದೆಗೆ 194 ಅಸಿಸ್ಟೆಂಟ್ ಮ್ಯಾನೇಜರ್ನ ಹುದ್ದೆಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಉದ್ಯೋಗದ ಒಂದು ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಆ ಉದ್ಯೋಗ ಬೇಕಾಗುವಂತಹ ಅಪ್ಡೇಟ್ಸ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಉದ್ಯೋಗದ ಒಂದು ವ್ಯಾಕೆನ್ಸಿ ನೋಟಿಫಿಕೇಶನ್ ನೋಡಬೇಕಾದರೆ ಆರ್ಗನೈಸೇಷನ್ ನೇಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಸೊಸೈಟೀಸ್ ಯೂನಿಯನ್ LTD ಅಂತೇಳಿ ನೀಡಿದ್ದಾರೆ. ಒಟ್ಟಾರೆಯಾಗಿ 194 ಹುದ್ದೆಯನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ. ಜಾಬ್ ಲೊಕೇಶನ್ ನೋಡಬಹುದು ಸ್ನೇಹಿತರೆ. ಶಿವಮೊಗ್ಗ ಇದೆ, ದಾವಣಗೆರೆ ಇದೆ, ಚಿತ್ರದುರ್ಗ ಇದು ಕರ್ನಾಟಕದಲ್ಲಿ ಇದೆ ಅಂತೇಳಿ ನೀಡಿದ್ದಾರೆ. ಪೋಸ್ಟ್ ನೇಮ್ ನೋಡಬೇಕಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಯನ್ನು ಬಿಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಒಂದು ಪೋಸ್ಟ್ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ಈ ಒಂದು ಉದ್ಯೋಗದ ಒಂದು ಮಂತ್ಲಿ ಸ್ಯಾಲ್ರಿ ನೋಡಬೇಕಾದ್ರೆ 34,100 ರಿಂದ 1,55,200 ಪ್ರತಿ ತಿಂಗಳನ್ನು ಮಂತ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆಯ ಸ್ಯಾಲ್ರಿ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ಒಂದು ಪ್ರತಿಯೊಂದು ಉದ್ಯೋಗಕ್ಕೆ ಬೇಕಾದಂತಹ ಒಂದು ಸ್ಯಾಲ್ರಿ ಡೀಟೇಲ್ಸ್ ನೋಡಬೇಕಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಒಟ್ಟಾರೆ 17 ಹುದ್ದೆಗಳು, ಸ್ಯಾಲ್ರಿ 83,700 ರಿಂದ 1,55,200 ಅಂತೇಳಿ ನೀಡಿದ್ದಾರೆ. ಅದೇ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ F&Fಗೆ ಸಹ ಸೇಮ್ ಸ್ಯಾಲ್ರಿ ಇದೆ. ಅದಾದ ನಂತರ MIS ಸಿಸ್ಟಮ್ ಆಫೀಸರ್ಗೆ 1 ಹುದ್ದೆ, ಮಾರ್ಕೆಟಿಂಗ್ ಆಫೀಸರ್ಗೆ 2 ಇದ್ದಾವೆ, ಟೆಕ್ನಿಷಿಯಲ್ ಆಫೀಸರ್ ಇಂಜಿನಿಯರಿಂಗ್ಗೆ 2 ಮತ್ತು ಟೆಕ್ನಿಷಿಯಲ್ ಆಫೀಸಿಯಲ್ ಕ್ವಾಲಿಟಿ ಕಂಟ್ರೋಲ್ಗೆ 2 ಹುದ್ದೆ ಇದೆ. ಟೆಕ್ನಿಷಿಯಲ್ ಆಫೀಸರ್ DTಗೆ 14 ಹುದ್ದೆಯನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ. ಸ್ಯಾಲ್ರಿ ನೋಡಬೇಕಾದ್ರೆ 69,250 ರಿಂದ 1,34,200 ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಕೆಮಿಸ್ಟ್ ಗ್ರೇಡ್ಗೆ 4 ಹುದ್ದೆ, ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3ಗೆ 17, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2ಗೆ 17 ಹುದ್ದೆಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಕೌಂಟ್ ಅಸಿಸ್ಟೆಂಟ್ ಗ್ರೇಡ್ 2ಗೆ 17, ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 2ಗೆ 10, ಕೆಮಿಕಲ್ ಗ್ರೇಡ್ 2ಗೆ 28, ಜೂನಿಯರ್ ಸಿಸ್ಟಮ್ ಆಪರೇಟರ್ಗೆ 13 ಮತ್ತು ಸ್ಟೀನೋಗ್ರಾಫರ್ ಗ್ರೇಡ್ 2ಗೆ 1 ಹುದ್ದೆ. ಕೊನೆಯದಾಗಿ ಜೂನಿಯರ್ ಟೆಕ್ನಿಷಿಯನ್ಗೆ 50 ಹುದ್ದೆಯನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಉದ್ಯೋಗ ಬೇಕಾಗುವಂಥ ಸ್ಯಾಲರಿ ಡೀಟೇಲ್ಸ್ ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು ಉದ್ಯೋಗ ಬೇಕಾಗುವಂತಹ ಒಂದು ಸಿಲೆಬಸ್ ಪ್ಯಾಟರ್ನ್ ಸಹ ನೀವು ನೋಡಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೆಬ್ಸೈಟ್ನ ಲಿಂಕನ್ನು ಸಹ ಬಿಟ್ಟಿರಿ ಸ್ನೇಹಿತರೆ. ಅಲ್ಲಿಂದ ನೇರವಾಗಿ ಈ ಒಂದು ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳನ್ನು ಸಹ ತಿಳಿದುಕೊಳ್ಳಬಹುದು. ಈ ಒಂದು ಉದ್ಯೋಗದ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡಬೇಕಾದ್ರೆ ಸ್ನೇಹಿತರೆ, ಆ್ಯಸ್ ಪರ್ ದ KMF ಶಿಮುಲ್ ಆಫೀಸಿಯಲ್ ನೋಟಿಫಿಕೇಶನ್, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟ್ 10th ಮುಗಿದಿರಬೇಕು, ಡಿಗ್ರಿ, BSc, BCom, BBA, BBM, BE ಮತ್ತು BTech, BVSc ಮತ್ತು AH, MSc, MBA ಫ್ರಮ್ ಎನಿ ಆಫ್ ದ ರಿಕಾಗ್ನೈಸ್ಡ್ ಬೋರ್ಡ್ಸ್ ಆರ್ ಯೂನಿವರ್ಸಿಟಿ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಈ ಒಂದು ಪೋಸ್ಟ್ನ ನೇಮ್ ಮತ್ತು ಕ್ವಾಲಿಫಿಕೇಷನ್ ಸಹ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ಗೆ BVSc ಮತ್ತು AH ಇದೆ, ಅಸಿಸ್ಟೆಂಟ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ಗೆ MBA ಇದೆ, ಅಸಿಸ್ಟೆಂಟ್ ಮ್ಯಾನೇಜರ್ F&Fಗೆ BSc ಇದೆ, MIS ಸಿಸ್ಟಮ್ ಆಫೀಸರ್ಗೆ BTech ಇದೆ, ಮಾರ್ಕೆಟಿಂಗ್ ಆಫೀಸರ್ಗೆ BCom ಇದೆ, ಟೆಕ್ನಿಷಿಯಲ್ ಆಫೀಸರ್ ಇಂಜಿನಿಯರಿಂಗ್ಗೆ BTech ಇದೆ, ಟೆಕ್ನಿಷಿಯನ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ಗೆ MSc ಇದೆ, ಟೆಕ್ನಿಷಿಯನ್ ಆಫೀಸರ್ DTಗೆ BTech ಇದೆ, ಕೆಮಿಸ್ಟ್ ಗ್ರೇಡ್ಗೆ BSc ಇದೆ, ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2ಗೆ ಡಿಗ್ರಿ ಇದೆ, ಎನಿ ಡಿಗ್ರಿ. ಅಕೌಂಟ್ ಅಸಿಸ್ಟೆಂಟ್ ಗ್ರೇಡ್ 2ಗೆ BCom ಇದೆ, ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 2ಗೆ BBM ಮತ್ತು BSc BCom ಇದೆ, ಕೆಮಿಸ್ಟ್ ಗ್ರೇಡ್ 2ಗೆ BSc ಇದೆ, ಜೂನಿಯರ್ ಸಿಸ್ಟಮ್ ಆಪರೇಟರ್ಗೆ ಡಿಗ್ರಿ ಡಿಪ್ಲೊಮಾ ಇದೆ, ಸ್ಟೀನೋಗ್ರಾಫರ್ ಗ್ರೇಡ್ 2ಗೆ ಡಿಗ್ರಿ ಇದೆ, ಜೂನಿಯರ್ ಟೆಕ್ನಿಷಿಯನ್ಗೆ 10th ಮತ್ತು SSLC ಅಂತೇಳಿ ಈ ಒಂದು ಉದ್ಯೋಗಕ್ಕೆ ಬೇಕಾಗುವಂಥ ಕ್ವಾಲಿಫಿಕೇಷನ್ ಸಹ ನೀಡಿದ್ದಾರೆ ಸ್ನೇಹಿತರೆ. ಏಜ್ ಲಿಮಿಟ್ ನೋಡಬೇಕಾದ್ರೆ ಬೇಸಿಕ್ಸ್ ಆಫ್ ಅಸಿಸ್ಟೆಂಟ್ ಮ್ಯಾನೇಜರ್ ಜಾಬ್ ನೋಟಿಫಿಕೇಶನ್, ಕ್ಯಾಂಡಿಡೇಟ್ ಏಜ್ ಶುಡ್ ಬಿ 18 to 35 ಅಂದರೆ 18 ರಿಂದ 35 ವರ್ಷ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಏಜ್ ರಿಲ್ಯಾಕ್ಸೇಷನ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. 2A, 2B ಮತ್ತು 3A ಮತ್ತು 3B ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಇದ್ದಾವೆ. SC ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗದೊಂದು ಅಪ್ಲಿಕೇಶನ್ ಫೀ ಸಹ ಇದೆ. SC ST ಕ್ಯಾಟಗರಿ 1 ಮತ್ತು PWD ಕ್ಯಾಂಡಿಡೇಟ್ಗೆ 500 ರೂಪಾಯಿ ಇದೆ. ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ 1,000 ರೂಪಾಯಿ ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗದ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಆಯ್ಕೆ ವಿಧಾನ ಇದೆ. ಮೊದಲನೇದಾಗಿ ರಿಟರ್ನ್ ಎಕ್ಸಾಮ್ ಇರುತ್ತೆ, ತದನಂತರ ಮೆರಿಟ್ ಲಿಸ್ಟ್ ಇರುತ್ತೆ, ತದನಂತರ ಓವರಾಲ್ ಇಂಟರ್ವ್ಯೂ ಮೂಲಕ ಈ ಒಂದು ಹುದ್ದೆಗೆ ನೀವು ಹುದ್ದೆಯನ್ನು ಪಡೆದುಕೊಳ್ಳಬಹುದು ಅಂತೇಳಿ ನೀಡಿದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಬೇಕಾದರೆ ಯಾವುದೇ ಥರಂಥ ಆಫ್ಲೈನ್ ಮೂಲಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಆನ್ಲೈನ್ ಮುಖಾಂತರ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟ್ನ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೇನೆ. ಅಲ್ಲಿಂದ ನೇರವಾಗಿ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಒಂದು ಹುದ್ದೆಗೆ ಬೇಕಾಗುವಂಥ ಒಂದು ಇಂಪಾರ್ಟೆಂಟ್ ಡೇಟ್ಸ್ ನೋಡಬೇಕಾದ್ರೆ ಮೊದಲನೇದಾಗಿ ಹುದ್ದೆ ಸ್ಟಾರ್ಟ್ ಡೇಟ್ ನೋಡಬೇಕಂದ್ರೆ ಹುದ್ದೆಗೆ ಅರ್ಜಿ ಹಾಕುವಂಥ ಒಂದು ದಿನಾಂಕ 14/11/2025 ಕೊನೆಯ ದಿನಾಂಕ ನೋಡಬೇಕಾದ್ರೆ 14 ಡಿಸೆಂಬರ್ 2025 ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಇದೊಂದು ಒಳ್ಳೆಯ ಸುವರ್ಣಾವಕಾಶ ಅಂತಲೇ ಹೇಳಬಹುದು.
ಹೇಳಬಹುದು. 10th 12 ಡಿಗ್ರಿ ಮುಗಿಸಿದಂಥ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ. ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತಲೇ ಹೇಳಬಹುದು. ನೀವು ಮತ್ತು ನಿಮ್ಮ ಸ್ನೇಹಿತರನ್ನು ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಸಹ ಈ ಒಂದು ಓಕೆ ಬೇಕಾದಂಥ ಒಂದು ಮಾಹಿತಿಯನ್ನು ತಿಳಿದುಕೊಂಡು ಅವರು ಸಹ ಅರ್ಜಿಯನ್ನು ಸಲ್ಲಿಸುತ್ತಾರೆ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಸಂಕ್ಷಿಪ್ತವಾಗಿ ಅರ್ಥವಾಗಿದೆ ಅನಿಸುತ್ತೆ. ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೇನೆ ಸ್ನೇಹಿತರೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.